ಶುಭೋದಯಗಳು ವಿದ್ಯಾರ್ಥಿಗಳೇ. ದ್ವಿತೀಯ PUCಯ ಗದ್ಯ ಭಾಗದಲ್ಲಿ ಕನ್ನಡವನ್ನು ಕಟ್ಟುವ ಕೆಲಸ ಎನ್ನುವಂಥ ಪಾಠಕ್ಕೆ ನಾವು ಬರ್ತಾ ಇದ್ದೀವಿ. ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡ ಗೋವಿನ ಓ ಮುದ್ದಿನ ಕರು, ಕನ್ನಡ ತನವೊಂದಿದ್ದರೆ ನೀ ನಮ್ಮಗೆ ಕಲ್ಪತರು ಎನ್ನುವಂಥ ಕುವೆಂಪುರವರ ಈ ಕವಿತೆಯ ಭಾವವನ್ನು ನಾವೆಲ್ಲರೂ ಕೂಡ ಅಳವಡಿಸಿಕೊಂಡ್ರೆ ಕನ್ನಡಕ್ಕೆ ಯಾವ ರೀತಿಯ ಕಷ್ಟಕರವಾದಂಥ ಸನ್ನಿವೇಶ ಬರಲಿಕ್ಕೆ ಸಾಧ್ಯತೆ ಇಲ್ಲ. ನಾವೆಲ್ಲೇ ಇದ್ರೂ ಕೂಡ ನಾವು ಕನ್ನಡಿಗರು ಎನ್ನುವಂಥ ಹೃತ್ಪೂರ್ವಕವಾದಂಥ ಭಾವ ನಮ್ಮಲ್ಲಿ ಸದಾ ಇರಬೇಕು. ಆವಾಗ ಈ ಕನ್ನಡವನ್ನು ಕಟ್ಟುವ ಕೆಲಸ ತನ್ನಿಂತಾನಾಗಿ ನಮ್ಮಿಂದ ನಡೆಯುತ್ತದೆ. ಇನ್ನೊಬ್ಬರ ಪ್ರೇರಣೆ ಬೇಕಾಗಿಲ್ಲ, ಇನ್ನೊಬ್ಬರ ಒತ್ತಡ ಬೇಕಾಗಿಲ್ಲ ಅಂತ ಹೇಳ್ತಾ ಹಮಾನಾಯಕರು ಹಾರೋಗದ್ದೆ ಮಾರಪ್ಪ ನಾಯಕ ಇವರು ಕನ್ನಡದ ಬಹಳ ಶ್ರೇಷ್ಠ ಲೇಖಕರು, ಅಂಕಣ ಬರಹಗಾರರು. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹಾರೋಗದ್ದೆ ಎನ್ನುವಂತೆಯಲ್ಲಿ ಜನಿಸಿದಂಥವರು. 1931 2001 ಇವರ ಜೀವಿತಾವಧಿ. ಇವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಹಾರೋಗದ್ದೆಯವರು. ಶ್ರೀನಿವಾಸ ನಾಯಕ ರುಕ್ಮಿಯಮ್ಮ ದಂಪತಿಗಳ ಸುಪುತ್ರರು. ಮೈಸೂರು ವಿವಿಯ ವಿಶ್ವವಿದ್ಯಾನಿಲಯದ ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರಾಗಿ ಗುಲಬರ್ಗಾ ವಿಶ್ವವಿದ್ಯಾನಿಲಯದ ಕುಲಪತಿಗಳಾಗಿ ಕರ್ತವ್ಯ ನಿರ್ವಹಿಸಿದವರು. ಕನ್ನಡದ ಕಟ್ಟಾಳು ಎಂದೇ ತಮ್ಮನ್ನು ಗುರುತಿಸಿಕೊಂಡಿದ್ದ ಹಾಮಾನಾಯಕರು ತಮ್ಮ ಅಪಾರ ವಿದ್ವತ್ತಿನಿಂದ, ದಕ್ಷ ಆಡಳಿತದಿಂದ, ಸ್ನೇಹಪರ ಗುಣಪಕ್ಷಪಾತದಿಂದ ಹೆಸರಾಗಿದ್ದರು. ಕನ್ನಡದ ಹಲವು ದಿನಪತ್ರಿಕೆಗಳಲ್ಲಿ ಖ್ಯಾತ ಅಂಕಣಗಾರರಾಗಿದ್ದರು. ತಮ್ಮ ಸಂಪ್ರತಿ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರವನ್ನು ಪಡೆಯುವ ಮೂಲಕ ದೇಶದಲ್ಲೇ ಅಂಕಣ ಬರಹಕ್ಕೆ ಮಾನ್ಯತೆಯನ್ನು ತಂದುಕೊಟ್ಟರು. 1985ರಲ್ಲಿ ಬೀದರಿನಲ್ಲಿ ನಡೆದ 57ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದ ಹಾಮಾನಾಯಕರು ಬಾಳ್ನೋಟಗಳು, ಸಂಪ್ರತಿ, ಸಲ್ಲಾಪ, ಸಂಭ್ರಮ, ಸೂಲಂಗಿ, ಸಂಪಣ, ಭಾರತದ ಧರ್ಮ, ರವೀಂದ್ರನಾಥ್ ಟ್ಯಾಗೋರ್, ಸಂಗತಿ, ನಮ್ಮ ಮನೆಯ ದೀಪ ಮುಂತಾದ 100ಕ್ಕೂ ಹೆಚ್ಚು ಕೃತಿಗಳನ್ನು ರಚಿಸಿದ್ದಾರೆ. ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಹಾಮಾನಾಯಕರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, IBH ಪ್ರಶಸ್ತಿ, ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ ಇತ್ಯಾದಿ ಪುರಸ್ಕಾರಗಳು ಸಂದಿದೆ. ಬೀದರ್ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರ ಭಾಷಣವನ್ನು ಅವರು ಕನ್ನಡವನ್ನು ಕಟ್ಟುವ ಕೆಲಸ ಎಂಬ ಶೀರ್ಷಿಕೆಯಲ್ಲಿ ಪ್ರಕಟಿಸಿದರು. ಕನ್ನಡಕ್ಕೆ ಆಗಲೇಬೇಕಾಗಿರುವ ಕಾರ್ಯಸ್ವರೂಪದ ಬಹು ಸೂಕ್ಷ್ಮ ಸಂಗತಿಗಳತ್ತ ಹಾಮಾನ ಇಲ್ಲಿ ಜನರ ಮತ್ತು ಆಡುವವರ ಗಮನವನ್ನು ಸೆಳೆದಿರುವುದು ಮನಗಾಣಬಹುದು. ಅವರು ಚರ್ಚಿಸಿರುವ ಅನೇಕ ಸಂಗತಿಗಳಲ್ಲಿ ಕೆಲವನ್ನು ಇಲ್ಲಿ ನಿಮಗೆ ನೀಡಲಾಗಿದೆ. ನಮ್ಮ ಹಿರಿಯರ ಅನೇಕರು ಈ ನಾಡು ನುಡಿಗಳನ್ನು ಕಟ್ಟಿ ಬೆಳೆಸಿದ್ದಾರೆ. ನಮ್ಮ ನಾಡು ನುಡಿಗಳು ಇಂದಿನ ಶ್ರೀಮಂತವಾಗಿರಲಿಕ್ಕೆ ನಮ್ಮ ಹಿರಿಯರ ಶ್ರಮ ಸಿಕ್ಕಾಪಟ್ಟೆ ಇದೆ. ಇಂದಿನವರು ಅದನ್ನು ಮುಂದುವರಿಸಿಕೊಂಡು ಹೋಗಬೇಕಾಗಿದೆ. ಅದು ನಮ್ಮ ಕರ್ತವ್ಯವೂ ಕೂಡ ಹೌದು, ಧರ್ಮವೂ ಕೂಡ ಹೌದು. ಈ ಕೆಲಸ ಸತತವಾಗಿ ನಡೆಯಬೇಕಾಗಿರುವಂಥದ್ದು. ನಮ್ಮ ಭಾಷೆ ಸಾಹಿತ್ಯಗಳ ಅಭಿವೃದ್ಧಿಗಾಗಿ, ಕನ್ನಡ ನಾಡಿನ ಸರ್ವಾಂಗೀಣ ಬೆಳವಣಿಗೆಗಾಗಿ ನಾವೆಲ್ಲರೂ ಸಂಕಲ್ಪ ಬಲದಿಂದ ನುಡಿಯಬೇಕಾಗಿದೆ. ಭಾಷೆ ಬೆಳೆದರೆ ಸಂಸ್ಕೃತಿ ಬೆಳೆಯುತ್ತದೆ. ಶ್ರೀಮಂತ ಭಾಷೆಯಲ್ಲಿ ಮಾತ್ರವೇ ವಿಚಾರಗಳು ಸ್ಪಂದಿಸಬಲ್ಲವು. ಸಮಾಜದ ಆರೋಗ್ಯ ಪಾಲನೆಯಲ್ಲಿ ಭಾಷೆಯ ಮಹತ್ವದ ಪಾಲಿದೆ. ಭಾಷೆಯ ರಕ್ಷಣೆ ಹಾಗೂ ಸಂವರ್ಧನೆ, ಅದರ ಬಳಕೆ ಹಾಗೂ ಪ್ರಚಾರವನ್ನು ಹೆಚ್ಚಿಸುವುದಕ್ಕೆ ಒಂದು ಸಮಾಜ, ಸರ್ಕಾರಗಳು ಒಂದಾಗಿ ಸೇರಿ ಕಾರ್ಯಪ್ರವೃತ್ತವಾಗಬೇಕಾಗುತ್ತದೆ. ಭಾಷೆಗೆ ಪ್ರೋತ್ಸಾಹದ ನೀರೆರೆಯಬೇಕಾಗುತ್ತದೆ. ಅದಕ್ಕೆ ಗಾಳಿ, ಬೆಳಕು ದೊರೆಯುವಂತಹ ವಾತಾವರಣವನ್ನು ಕಲ್ಪಿಸಬೇಕಾಗುತ್ತದೆ. ಪರ ಆಕ್ರಮಣದಿಂದ ರಕ್ಷಣೆ ಕೊಡಬೇಕಾಗುತ್ತದೆ. ಇವೆಲ್ಲವೂ ಅನ್ವಯವಾಗುವಂತಹ ಪರಿಸ್ಥಿತಿ ಇಂದು ಕನ್ನಡ ಭಾಷೆಗಿದೆ. ಡಾಕ್ಟರ್ ಹಾಮಾನಾಯಕರು ಕನ್ನಡ ನಾಡು ನುಡಿಗೆ ಅಗತ್ಯವೂ ಕಾರ್ಯಸಾಧ್ಯವೂ ಆಗಿರುವಂತಹ ಸಲಹೆ ಸೂಚನೆಗಳನ್ನು ಪ್ರಸ್ತುತ ಲೇಖನದಲ್ಲಿ ನೀಡಿದ್ದಾರೆ. ಭಾಷೆ ಬೆಳೆಯದೆ ಜನ ಬೆಳೆಯುವುದಿಲ್ಲ, ನಾಡು ಬೆಳೆಯುವುದಿಲ್ಲ, ಸಾಹಿತ್ಯವೂ ಬೆಳೆಯುವುದಿಲ್ಲ. ಹಾಗಾಗಿ ಜನ, ಭಾಷೆ, ನಾಡು ಬೆಳಿಬೇಕಾದರೆ, ಸಾಹಿತ್ಯ ಬೆಳಿಬೇಕಾದರೆ ಭಾಷೆ ಬೆಳಿಬೇಕು ಎನ್ನುವುದನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಭಾಷೆ ಸಂಸ್ಕೃತಿಗಳನ್ನು ಬೆಳೆಸಿಕೊಳ್ಳದ ಜನಾಂಗ ಆಂತರಿಕ ಚೈತನ್ಯವನ್ನು ಕಳೆದುಕೊಳ್ಳುತ್ತದೆ. ಅಂತಹ ಜನಾಂಗದ ಹೊರ ಬದುಕು ಬೆಳೆದರೂ ಒಳ ಬದುಕು ಬರಡಾಗುತ್ತದೆ. ಹಾಗಾಗಿ ನಮ್ಮ ಬದುಕಿನಲ್ಲಿ
ಒಳ ಬದುಕು ಬಿಡಿಬೇಕು, ಹೊರ ಬದುಕಲ್ಲ ಅಂತ. ನಿನ್ನೆ ತಾನೇ ಕೃಷ್ಣೇಗೌಡರದ್ದು ಒಂದು ಮಾತು ಕೇಳಿದೆ. ಈ ಲಾಕ್ಡೌನ್ ಟೈಮಲ್ಲಿ ಎಲ್ಲೂ ಕೂಡ ಹೊರ ಹೋಗ್ಲಿಕ್ಕಾಗಲ್ಲ, ಹಾಗಾದರೆ ಹೊರ ಹೋಗ್ಲಿಕ್ಕಾಗೋದಿಲ್ಲ ಯಾಕೆ ಯೋಚನೆ ಮಾಡ್ತೀಯಾ? ಒಳಗೆ ಹೋಗು. ಎಲ್ಲಿ ಒಳಗೆ ಹೋಗೋದು ಅಂದರೆ ನಿನ್ನ ಆಂತರ್ಯದ ಒಳಗೆ ನೀನು ಹೋಗು, ನಿನ್ನನ್ನು ನೀನು ಪರಾಮರ್ಶಿಸ್ಕೋ, ಅಥವಾ ಯಾವುದು ಸಾಹಿತ್ಯದೊಳಗೆ ನಿನ್ನನ್ನು ತೊಡಗಿಸ್ಕೊಳ್ಳೋ. ಮನೆ ಒಳಗೆ ಕೂತ್ಕೊಂಡು ಸಮಯ ವೇಸ್ಟ್ ಮಾಡಬೇಡ, ಒಳಗೆ ಹೋಗು ಅಂತ ಅನ್ನುವಂಥ ಸಣ್ಣ ಮಾತಲ್ಲಿ ಬಹು ವಿಶಾಲವಾದಂಥ ವ್ಯಾಪ್ತವಾದಂಥ ಅರ್ಥ ಇದೆ. ಹಾಗಾಗಿ ನಾವು ಒಳ ಹೋಗ್ಬೋದು ಅಂತಂದರೆ ನಮ್ಮನ್ನು ನಾವು ಅರಿತುಕೊಳ್ಳುವಂಥ ಒಂದು ಕೆಲಸವನ್ನು ಮಾಡಬಹುದು ಅಂತ. ಹೀಗೆ ನಾವು ಈ ನಾಡಲ್ಲಿ ಹುಟ್ಟಿ ಈ ಭಾಷೆಯನ್ನಾಡಿ ಈ ಸಂಸ್ಕೃತಿಯನ್ನು ಅಳವಡಿಸಿಕೊಂಡಂಥವರು, ಈ ಸಂಸ್ಕೃತಿಗೆ, ಈ ನಾಡಿಗೆ, ಈ ಭಾಷೆಗೆ ನಾವೇನು ಕೊಟ್ಟಿದ್ದೇವೆ, ನಾವೇನು ಕೆಲಸ, ನಾವೇನು ಕೃತಜ್ಞತೆಯನ್ನು ನಾವು ಸಮರ್ಪಿಸಿದ್ದೇವೆ ಎನ್ನುವಂಥದ್ದು ನಾವು ಪ್ರಶ್ನೆ ಮಾಡಿಕೊಂಡಾಗ ಇಂತಹ ಕೆಲಸಗಳು ಕೈಗೊಳ್ಳಲಿಕ್ಕೆ ಸಾಧ್ಯತೆ ಇದೆ ಅಂತ. ಕನ್ನಡ ನನ್ನ ಮೊದಲ ಪ್ರೀತಿ. ಇವರು ಪಾಠದ ಆರಂಭದಲ್ಲಿ ಹೇಳ್ತಾರೆ, ನನಗೆ ಹೆಚ್ಚು ಪ್ರೀತಿ ಅಂತಂದ್ರೆ ನನ್ನ ಭಾಷೆ ಕನ್ನಡದ ಬಗ್ಗೆ. ಹಾಗೆ ಕನ್ನಡ ನನ್ನ ಮೊದಲ ಪ್ರೀತಿ. ಎರಡನೇ ಪ್ರೀತಿಯೂ ಅದೇ. ಮತ್ತೆ ಎರಡನೇ ಪ್ರೀತಿ ಯಾವುದರ ಮೇಲೆ ಇಲ್ಲ. ನನಗೆ ಮೊದಲನೇ ಪ್ರೀತಿಯೂ ಕೂಡ ಅದೇ, ಎರಡನೇ ಪ್ರೀತಿಯೂ ಕೂಡ, ಎರಡನೇ ಪ್ರೀತಿಯೂ ಕೂಡ ಅದೇ. ಆದ್ದರಿಂದ ಇಲ್ಲಿ ಸವತಿ ಮಾತ್ಸರ್ಯಕ್ಕೆ ಎಡೆ ಇಲ್ಲ. ಸವತಿ ಅಂತಂದ್ರೆ ಗೊತ್ತಿರ್ಬೋದು, ಒಬ್ಬ ವ್ಯಕ್ತಿಗೆ 2 ಜನ ಹೆಂಡತಿರಿದ್ರೆ ಆ ಇಬ್ಬರಿಗೆ ಇವಳಿಗೆ ಅವಳು ಸವತಿ, ಅವಳಿಗೆ ಇವಳು ಸವತಿ ಅಂತ. ಹಾಗಾಗಿ ಇಲ್ಲಿ ಸವತಿ ಮಾತ್ಸರ್ಯಕ್ಕೆ ಆಸ್ಪದ ಇಲ್ಲ. ಯಾಕೆಂದ್ರೆ ಮೊದಲನೇ ಪ್ರೀತಿನೂ ಅದೇ, ಎರಡನೇ ಪ್ರೀತಿಯೂ ಕನ್ನಡವೇ, ಎರಡೂ ಕೂಡ ಕನ್ನಡವೇ ಆದ ಕಾರಣ ಸವತಿ ಮಾತ್ಸರ್ಯಕ್ಕೆ ಎಡೆ ಇಲ್ಲ. ಕನ್ನಡದ ಪ್ರೀತಿ ನನಗೆ ಎಳವೆಯಿಂದಲೇ ಬಂದದ್ದು. ಇದು ಯಾವಾಗ ಹುಟ್ಟುಕೊಂಡದ್ದು? ಸಣ್ಣ ಬಾಲ್ಯದಿಂದ ಇರಬೇಕಾದ್ರೆ ಲೇಖಕರಿಗೆ ನನಗೆ ಕನ್ನಡ ಪ್ರೀತಿ ಉಂಟಾಗಿದೆ ಅಂತ ಹೇಳ್ತಾರೆ. ಸಹಜವಾಗಿ ಬಂದದ್ದು, ಮತ್ತೆ ಯಾರೋ ಒತ್ತಡದಿಂದ ಆಗಲ್ಲ, ತನ್ನಿಂತಾನಾಗಿ ಬಂದು ಸಹಜವಾಗಿ ಬಂದದ್ದು. ಅದು ಯಾವುದೋ ಸಂದರ್ಭದಿಂದ ಪ್ರೇರಿತವಾಗುವುದಲ್ಲ, ಚಳುವಳಿಗಾಗಿ ಹುಟ್ಟಿಕೊಂಡದ್ದಲ್ಲ, ಕೀರ್ತಿ ಕಾಮನೆಗಳನ್ನು ಉದ್ದೇಶಿಸಿಲ್ಲ. ಇದರಿಂದ ನಾನು ಪ್ರೀತಿ ಮಾಡಿ ನನಗೆ ಕೀರ್ತಿ ಬರ್ತದೆ ಅಥವಾ ಕಾಮನೆ ಪ್ರಶಸ್ತಿಗಳು ಬರ್ತದೆ ಎನ್ನುವಂಥ ಉದ್ದೇಶದಿಂದ ಕನ್ನಡವನ್ನು ಪ್ರೀತಿಸಿದ್ದಲ್ಲ. ನನ್ನ ಕನ್ನಡದ ಪ್ರೀತಿ ಮಾಸ್ತಿ, ಕುವೆಂಪು, ತೀನಂಶಿಯವರ ಪದ್ಯಗಳನ್ನು ಪಠ್ಯ ಪುಸ್ತಕದಲ್ಲಿ ಓದುವಾಗ ಸ್ಮರಿಸಿದರು. ಲೇಖಕರು ಬಾಲ್ಯದಲ್ಲಿ ಶಾಲಾ ಶಿಕ್ಷಣದಲ್ಲಿ ಅವರ ಪಠ್ಯಪುಸ್ತಕದಲ್ಲಿದ್ದಂತಹ ಮಾಸ್ತಿಯವರ, ಕುವೆಂಪುರವರ, ಆಮೇಲೆ ತೀನಂಶಿಯವರ ಅಂತ ಪದ್ಯಗಳನ್ನು ಓದಿ ಆ ಸಾಹಿತ್ಯವನ್ನು ತನ್ನ ಬದುಕಿನಲ್ಲಿ ಅಳವಡಿಸಿಕೊಂಡ ಕಾರಣ ತನ್ನಿಂತಾನಾಗಿ ಸ್ಫುರಿಸಿಕೊಂಡದ್ದು ಈ ಕನ್ನಡದ ಪ್ರೀತಿ. ಶ್ರೀ, ಆಲೂರು ವೆಂಕಟರಾಯರು, ಮುದಬೀಡು ಕೃಷ್ಣರಾಯರ ಮಾತುಗಳಿಂದ ಕಣ್ಣೊಡೆದಿದ್ದರು. ಮುಂತಾದಂಥವರ ಆ ಮಾತುಗಳಿಂದ, ಭಾಷಣಗಳಿಂದ, ಪ್ರೇರಣಾತ್ಮಕ ಭಾಷಣಗಳಿಂದ ಅದು ಕಣ್ಣೊಡೆದಿದ್ದರೂ ಕೃಷ್ಣಶಾಸ್ತ್ರಿ, ಆನಾಕರು ಇವರ ವಿಚಾರಗಳಿಂದ ಅದು ರೂಪಿತವಾಯಿತು, ಅದಕ್ಕೊಂದು ರೂಪ ಸಿಕ್ಕಿತು. ಮುಂದೆ ಗಾಂಧಿ, ವಿನೋಬಾ ಭಾವೆ ಮೊದಲಾದವರ ಚಿಂತನೆಗಳಿಂದ ಅದು ಹರಡುಗೊಂಡಿತು. ನಾನು ಪ್ರೌಢಶಾಲೆಯ ವಿದ್ಯಾರ್ಥಿಯಾಗಿದ್ದಾಗ, ಅಂದರೆ ಲೇಖಕರು ಪ್ರೌಢಶಾಲೆಯ ವಿದ್ಯಾರ್ಥಿಯಾಗಿದ್ದಾಗ ಆಕಸ್ಮಿಕವಾಗಿ ಹೈದರಾಬಾದ್ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರ ಭಾಷಣ ಕೈಗೆ ಸಿಕ್ಕಿತು. ಹೈದರಾಬಾದ್ನ ಅಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಅಧ್ಯಕ್ಷರ ಭಾಷಣದ ಒಂದು ಪ್ರತಿ ಇವರಿಗೆ ಸಿಗ್ತದೆ. ಅದು ಯಾರು ಬಂದ್ರೆ AR ಕೃಷ್ಣಶಾಸ್ತ್ರಿಗಳಲ್ಲಿ ಆಗ ಅಧ್ಯಕ್ಷರಾಗಿದ್ದು. ಅವರು ಭಾಷಣವನ್ನು ಪ್ರಕಟಿಸಿ ಎಲ್ಲರೂ ಕೂಡ ಹಂಚಿದ್ರು. ಅದರ ಒಂದು ಭಾಗವನ್ನು ಓದುತ್ತದೆ. ಕನ್ನಡದ ಕಾರಣಕ್ಕಾಗಿ ನಾನು ನನ್ನನ್ನು ಒಪ್ಪಿಸಿಕೊಂಡು ಬಿಟ್ಟೆ. ಅದರಲ್ಲಿ ಏನಿತ್ತು, ಕನ್ನಡವನ್ನು ಕಟ್ಟುವ ಕೆಲಸ ಅಂತ ಹೇಳಿ ಅವರು AR ಕೃಷ್ಣಶಾಸ್ತ್ರಿಗಳ ಅಧ್ಯಕ್ಷರ ಭಾಷಣದ ಹಲವಾರು ಪಾಯಿಂಟ್ಗಳನ್ನು, ವಿಚಾರಗಳನ್ನು ಅವರು ಮಂಡಿಸಿದ್ರು. ಅದರಿಂದಾಗಿ ಇವರು ನಿಜಕ್ಕೂ ಕೂಡ ಇದಕ್ಕೆ ಇಂಥ ಕೆಲಸ ಮಾಡಲೇಬೇಕು ಎಂದು ತಮ್ಮನ್ನು ತಾವು ಅದಕ್ಕೆ ಅರ್ಪಿಸಿಕೊಂಡು ಬಿಟ್ಟರು. AR ಶಾಸ್ತ್ರಿಗಳು ಅದರಲ್ಲಿ ಹೀಗೆ ಹೇಳಿದರು: ಏನಾದರೂ ಒಂದು ದುರಾದೃಷ್ಟದಿಂದ, ಅಂತಹ ದುರಾದೃಷ್ಟ ಬರದಿರಲಿ, ಒಂದು ಅಂದರೆ ಏನಾದರೂ ಒಂದು ದುರಾದೃಷ್ಟದಿಂದ ಅಂತ ಶುರು ಮಾಡ್ತಾರೆ, ಅಂತಹ ದುರಾದೃಷ್ಟ ಬರದಿರಲಿ. ನಮ್ಮ ದೇಶದಲ್ಲಿ ಬೌದ್ಧ ಧರ್ಮ ಕಿಲವಾಗಿ ನಷ್ಟವಾಗಿ ಹೋದಂತೆ ಸಂಸ್ಕೃತವೂ ಆಗಿ ಹೋಗುವುದಾದರೆ ಅದು ಹೊರ ದೇಶಗಳಲ್ಲಿ ಬದುಕಿರುತ್ತದೆ, ಬಾಳುತ್ತಿರುತ್ತದೆ. ನೋಡಿ, ಗಮನಿಸಿಕೊಳ್ಳಿ. ಬೌದ್ಧ ಧರ್ಮ ನಮ್ಮ ದೇಶದಲ್ಲೇ ಹುಟ್ಟಿ ಬೆಳೆದದ್ದು. ಆದರೆ ಈಗ ಅದು ಖಿಲವಾಗಿ ಹೋಗ್ತಾ ಇದೆ, ಕ್ಷೀಣಿಸ್ತಾ ಇದೆ. ತುಂಬಾ ಕಡಿಮೆ ಸಂಖ್ಯೆಯಲ್ಲಿದ್ದಾರೆ ಬೌದ್ಧ ಧರ್ಮದವರು. ಆದರೆ ಬೌದ್ಧ ಧರ್ಮ ಕಿಲವಾಗಿ ನಷ್ಟವಾಗಿ ಹೋದಂತೆ, ಕ್ಷೀಣಿಸಿ ಹೋದಂತೆ ಸಂಸ್ಕೃತವೂ ಆಗಿ ಹೋಗುವುದಾದ, ಸಂಸ್ಕೃತವೂ ಕೂಡ ಅಷ್ಟೇ ನಮ್ಮಲ್ಲಿ ಬಹಳ
ಪ್ರಸಿದ್ಧವಾದಂತಹ ಇಡೀ ದೇಶವನ್ನು ಆವರಿಸಿಕೊಂಡಿದ್ದಂತಹ ಸಂಸ್ಕೃತ ಭಾಷೆ ಕ್ಷಮಿಸ್ತಾ ಈಗ ಮೃತ ಭಾಷೆ ಅಲ್ಲ, ಆದರೆ ಕೆಲವರು ಅದನ್ನು ಮೃತ ಭಾಷೆ ಸಾಧನೆ ಇದೆ ಅಂತ ಹೇಳ್ತಾ ಇದ್ದಾರೆ. ಆದಷ್ಟು ಸಂಸ್ಕೃತ ಪ್ರೇಮಿಗಳು ಅದನ್ನ ಜೀವಂತವಾಗಿರ್ಲಿಕ್ಕೆ ಮತ್ತಷ್ಟು ಅದಕ್ಕೆ ಚೈತನ್ಯವನ್ನು ಕೊಡಲಿಕ್ಕೆ ಶ್ರಮಿಸ್ತಾನೆ ಇದ್ದಾರೆ, ಹೋರಾಡ್ತಾನೆ ಇದ್ದಾರೆ. ಅಂತ ಸಂಸ್ಕೃತ ಆಗಿ ಹೋಗುವುದಾದರೆ ನೋಡಿ, ಗಮನಿಸಿಕೊಳ್ಳಿ, ಬೌದ್ಧ ಧರ್ಮ ಇಲ್ಲಿಲ್ಲ ಅಂತಾದರೂ ಹೊರದೇಶದಲ್ಲಿ ನಮ್ಮ ದೇಶದ ಹೊರಗಡೆ ಅದು ಉನ್ನತ ಮಟ್ಟದಲ್ಲಿ ಉಚ್ಛ್ರಾಯ ಸ್ಥಿತಿಯಲ್ಲಿ ಇದೆ ಅಂತಲೇ ಹೇಳ್ಬೋದು. ಹಲವಾರು ದೇಶಗಳಲ್ಲಿ ಚೀನಾ ಅಥವಾ ಬ್ರೆಜಿಲ್, ಆಮೇಲೆ ಶ್ರೀಲಂಕಾ ಇತ್ಯಾದಿ ದೇಶಗಳಲ್ಲಿ ತುಂಬಾ ಬೌದ್ಧ ಧರ್ಮ ಬಹಳ ಉನ್ನತ ಸ್ಥಾನದಲ್ಲಿದೆ. ಹಾಗೆ ಸಂಸ್ಕೃತ, ಜರ್ಮನಿ ಮುಂತಾದ ಕಡೆ ಸಂಸ್ಕೃತವೂ ಕೂಡ ಬಹಳ ಪ್ರಚಾರವನ್ನು ಪಡೆದಂತಹ ಉತ್ತಮ ಭಾಷೆ ಎನಿಸಿಕೊಂಡಿದೆ. ಹೊರದೇಶಗಳಲ್ಲಿ ಅದು ಬದುಕಿರುತ್ತದೆ, ಬಾಳುತ್ತಿರುತ್ತದೆ. ಆದರೆ ಗಮನಿಸಿಕೊಳ್ಳಿ, ಸಂಸ್ಕೃತ, ಬೌದ್ಧ ಧರ್ಮ ಬೇರೆ ದೇಶದಲ್ಲಿ, ಕನ್ನಡ ಒಂದು ವೇಳೆ ನಮ್ಮ ಕರ್ನಾಟಕದಲ್ಲಿ ಕನ್ನಡ ಕ್ಷೀಣಿಸತೊಡಗಿದರೆ ಅಥವಾ ಕನ್ನಡ ನಾಶವಾದರೆ, ಕನ್ನಡಕ್ಕೆ ಸಂಸ್ಕೃತಕ್ಕೆ ಬಂದಂತಹ ಸ್ಥಿತಿ ಅಥವಾ ಬೌದ್ಧ ಧರ್ಮಕ್ಕೆ ಬಂದಂತಹ ಸ್ಥಿತಿ ಕನ್ನಡಕ್ಕೆ ಬಂದರೆ, ಕರ್ನಾಟಕ ಬಿಟ್ಟು ಕನ್ನಡ ಬೇರೆಲ್ಲಾದ್ರೂ ಬಾಳಲಿಕ್ಕೆ ಸಾಧ್ಯತೆ ಉಂಟಾ? ಕನ್ನಡ ಬದುಕಿದರೆ ಕರ್ನಾಟಕದಲ್ಲಿ ಮಾತ್ರ. ಆದರೆ ಕನ್ನಡಿಗರೇ, ನಿಮ್ಮ ಕನ್ನಡವನ್ನು ಇಂಡಿಯಾ ದೇಶದ ದಕ್ಷಿಣ ಭಾಗದಲ್ಲಿ ಒಂದು ಅಂಗೈಯಗಲ ಬಿಟ್ಟರೆ ಮತ್ತೆಲ್ಲಿಯೂ ನೋಡಲಾರೆ. ಹಾಗಾಗಿ ನೀವು ಅದನ್ನು ಅಲಕ್ಷ್ಯ ಮಾಡಿದರೆ ಮಿಕ್ಕ ಯಾವ ದೇಶದ ಯಾವ ಜನರು ಅದನ್ನು ಎತ್ತಿ ಹಿಡಿಯಲಾರೆ. ಸಂಸ್ಕೃತವನ್ನು ಬೇರೆ ದೇಶದ ಎತ್ತಿ ಹಿಡಿದ್ರು, ಬೌದ್ಧ ಧರ್ಮವನ್ನು ಬೇರೆಯವರು ಎತ್ತಿ ಹಿಡಿದ್ರು. ಆದರೆ ಕನ್ನಡ ಕರ್ನಾಟಕದಲ್ಲಿ ನಾಶವಾದರೆ ಬೇರೆಲ್ಲೂ ಕೂಡ ಅದು ಬದುಕಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ಕನ್ನಡವನ್ನ ಸಾಯಲಿಕ್ಕೆ ಬಿಡಬಾರ್ದು. ಅದನ್ನು ನಾವು ಸದಾ ಉನ್ನತ ಮಟ್ಟದಲ್ಲಿ ಇರುವಂತೆ ಅದನ್ನು ಎತ್ತಿ ಹಿಡಿಬೇಕು. ಆ ಕೆಲಸವನ್ನು ನಾವು ಮಾಡಬೇಕಾಗಿದೆ. ಯಾಕೆಂತಂದ್ರೆ ಅದನ್ನು ಬೇರೆಯವರು ಎತ್ತಿ ಹಿಡಲಿಕ್ಕೆ ಸಾಧ್ಯತೆ ಇಲ್ಲ. ಕನ್ನಡಿಗರಾದಂತಹ ನಾವೇ ಅದರ ರಕ್ಷಣೆ ಮಾಡಬೇಕಾಗಿದೆ. ಅಲಕ್ಷ್ಯ ಮಾಡಿದರೆ ಮಿಕ್ಕ ಯಾವ ದೇಶದ ಯಾವ ಜನರು ಅದನ್ನು ಎತ್ತಿ ಹಿಡಿಯಲಾರರು. ಅದು ಹೋದರೆ ಹೋಗಲಿ ಎನ್ನುವ ಹಾಗಿದ್ದರೆ ಆ ಕಡೆ ಬಂಗಾಳ ಕೊಲ್ಲಿ ಇದೆ, ಆ ಕಡೆ ಅರಬ್ಬಿ ಸಮುದ್ರ ಇದೆ, ಗುಡಿಸಿ ಹಾಕಿಬಿಡಿ. ಇತರ ಭಾಷೆಗಳು ಒತ್ತಿಕೊಂಡು ಬರಲಿ, ಆಕ್ರಮಿಸಿಕೊಳ್ಳಲಿ. ನಿಮಗೆ ಅಂತಹ ಪ್ರೀತಿ ಕನ್ನಡದ ಮೇಲಿದ್ರೆ ಆ ಕಡೆ ಅರಬ್ಬಿ ಸಮುದ್ರ, ಈ ಕಡೆ ಬಂಗಾಳ ಕೊಲ್ಲಿದೆ, ಕನ್ನಡವನ್ನು ಹಾಕಿಬಿಡಿ. ಬೇರೆ ಭಾಷೆಗಳು ಬಂದು ನಮ್ಮ ರಾಜ್ಯವನ್ನು ಆಕ್ರಮಿಸಿಕೊಳ್ಳಲಿ ಅಂತ ಹೇಳಿ ಹೇಳ್ತಾರೆ. ಈ ಮಾತುಗಳನ್ನು ಓದುತ್ತಾ ನನ್ನ ಹದಿಹರೆಯದ ಮನಸ್ಸಿನಲ್ಲಾದ ಖೇದವನ್ನು, ಭಯವನ್ನು, ಅಸಹಾಯಕತೆಯನ್ನು, ಕ್ರೋಧವನ್ನು ಈ ಹೊತ್ತು ಅನುಭವಿಸುತ್ತಿದ್ದೇನೆ. ಆ ಹದಿವಯಸ್ಸಿನಲ್ಲಿ ಇದನ್ನು ಓದಿದಾಗ ಲೇಖಕರಿಗೆ ಕ್ರೋಧ ಉಂಟಾಗಿತ್ತು, ಅಸಹಾಯಕತೆ ಉಂಟಾಗಿದ್ದರಲ್ಲಿ ಖೇದ ಅಂದರೆ ದುಃಖ, ಭಯಂ ಕನ್ನಡಕ್ಕೆ ಇಂಥ ಒಂದು ದುಷ್ಟ ಬರುವ ಸಾಧ್ಯತೆ ಇದೆಯಲ್ಲ, ಭಯ ಆಯಿತು. ಅಸಹಾಯಕತೆ, ಏನಪ್ಪ ಮಾಡಲಿ, ನನ್ನಿಂದ ಏನು ಮಾಡೋಕ್ಕಾಗ್ತದೆ ಅನ್ನೋ ಅಸಹಾಯಕತೆ. ಹಾಗೆ ಕ್ರೋಧ, ಸಿಟ್ಟು, ಇಂತಹ ಸ್ಥಿತಿ ಕನ್ನಡಕ್ಕೆ ಬರಲಿಕ್ಕೆ ಏನು ಕಾರಣ? ಸಿಟ್ಟು. ಅದನ್ನು ಆವಾಗಲ್ಲ, ಈಗಲೂ ಕೂಡ ನನಗೆ ಆ ಸಿಟ್ಟು, ಆ ಸಾಲುಗಳನ್ನು ನೆನಪಿಸಿಕೊಂಡಾಗ ಆ ಭಾವ ಈ ಹೊತ್ತು ಕೂಡ ಅನುಭವಿಸುತ್ತಿದ್ದೇನೆ ಅಂತ ಹೇಳ್ತಾರೆ ಕೃಷ್ಣ ಶಾಸ್ತ್ರಿಗಳು. ಇಲ್ಲಿ ಸಂಸ್ಕೃತವನ್ನಷ್ಟೇ ಕೈ ಮಾಡಿ ತೋರಿಸಿರುವರಾದರೂ ಸಂದರ್ಭವು ಕನ್ನಡದ ಎಲ್ಲ ಕುತ್ತುಗಳನ್ನು ಪ್ರಾತಿನಿಧಿಕವಾಗಿ ಸಂಕೇತಿಸುತ್ತದೆ ಎಂದು ಇಟ್ಟುಕೊಳ್ಳಬಹುದು. ಹಾಗಾಗಿ ನಾವು ಇದೇ ರೀತಿ ನಿರ್ಲಕ್ಷ್ಯ ಮಾಡಿದರೆ ಸಂಸ್ಕೃತದ ಸ್ಥಿತಿ ಕನ್ನಡಕ್ಕೂ ಕೂಡ ಕರ್ನಾಟಕದಲ್ಲಿ ಬರುವ ಸಾಧ್ಯತೆ ಇದೆ ಅಂತ ಹೇಳಿ ಲೇಖಕರು ಹೇಳ್ತಾರೆ. ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಗಳು ನಮ್ಮ ದೇಶದ ಪ್ರಾಂತೀಯ ಭಾಷೆಗಳ ಸ್ಥಾನವನ್ನು ಆಕ್ರಮಿಸಿಕೊಳ್ಳುತ್ತಿದೆ. ಇಂಗ್ಲಿಷ್ ಮತ್ತು ಹಿಂದಿ ಭಾಷೆಗಳು, ಇಂಗ್ಲಿಷ್ ಅಂತಾರಾಷ್ಟ್ರೀಯ ಭಾಷೆ, ಹಿಂದಿ ರಾಷ್ಟ್ರ ಭಾಷೆ ಅಂತೇಳಿ ಮಾನ್ಯತೆ ಪಡೆದಿದೆ ನಮ್ಮಲ್ಲಿ. ಹಾಗಾಗಿ ಇವುಗಳು ನಮ್ಮ ಪ್ರಾಂತೀಯ ಭಾಷೆಗಳ ಸ್ಥಾನವನ್ನು ಆಕ್ರಮಿಸ್ತಾ ಇದೆ. ನಮ್ಮ ಕರ್ನಾಟಕದಲ್ಲೂ ಕೂಡ ಅಷ್ಟೇ, ಶಾಲೆಗಳಲ್ಲಿ ಆಗಲಿ ಎಲ್ಲ ಇಂಗ್ಲಿಷ್ ಮೀಡಿಯಂ ಎನ್ನುವಂಥ ಆಕಾಂಕ್ಷೆ, ಮೋಹ ಎಲ್ಲರನ್ನು ಕೂಡ ಆವರಿಸಿಕೊಂಡು ಬಿಡ್ತಾ ಇದೆ. ಯಾವ ಭಾಷೆಗೆ ಯಾವ ಸ್ಥಾನವಿರಬೇಕೋ ಆ ಮರ್ಯಾದೆಯನ್ನು ನಾವು ಮೀರಬಾರದು. ಪ್ರತಿಯೊಂದು ಭಾಷೆಗೂ ಅದರದೇ ಆದ ಸ್ಥಾನ, ಮಾನ, ಮರ್ಯಾದೆ ಎನ್ನುವಂಥದ್ದಿದೆ, ಅದನ್ನು ನಾವು ಮೀರಬಾರದು. ಕರ್ನಾಟಕದಲ್ಲಿ ಕನ್ನಡವೇ ಪ್ರಥಮ, ಪ್ರಧಾನ, ರಾಜ, ರಾಣಿ, ರಾಜಕುಮಾರ ಎಲ್ಲ. ಕರ್ನಾಟಕದಲ್ಲಿ ಕನ್ನಡವೇ ಪ್ರಥಮವಾಗಿರಬೇಕು, ಪ್ರಧಾನವಾಗಿರಬೇಕು. ಕನ್ನಡವೇ ರಾಜನ ಸ್ಥಾನದಲ್ಲಿರಬೇಕು, ರಾಣಿಯ ಸ್ಥಾನದಲ್ಲಿರಬೇಕು, ರಾಜಕುಮಾರನ ಸ್ಥಾನದಲ್ಲಿರಬೇಕು. ಮಿಕ್ಕ ಯಾವ ಭಾಷೆಯಾದರೂ ಕೂಡ ಇಲ್ಲಿ ಸೇವಕರಾಗಿರಬೇಕು. ಕರ್ನಾಟಕದಲ್ಲಿ ಬೇರೆ ಯಾವುದೇ ಭಾಷೆ ಆಗಿದ್ರೂ ಕೂಡ ಕನ್ನಡದ ಸೇವಕನಾಗಿ ಕೆಲಸ ಮಾಡಬೇಕು ವಿನಃ ಅದು ರಾಜಾಗಿ ಕನ್ನಡ ಸೇವಕನಾಗಬಾರದು.
ಪ್ರತಿಯೊಂದು ಹಿಂದಿಯೇತರ ರಾಜ್ಯದಲ್ಲಿರುವ ಕೇಂದ್ರಾಡಳಿತ ಸಂಸ್ಥೆಗಳು, ಉದ್ಯಮಗಳು, ಕಚೇರಿಗಳು ಆಯಾ ಪ್ರಾದೇಶಿಕ ಭಾಷೆಗಳನ್ನು ಬಳಸದಿರುವುದರಿಂದ ತಮ್ಮಷ್ಟಕ್ಕೆ ದ್ವೀಪಗಳಾಗಿ ನಿಂತಿದೆ. ಪ್ರತಿಯೊಂದು ಕೇಂದ್ರಾಡಳಿತ ಸಂಸ್ಥೆಗಳು, ಉದ್ಯಮಗಳು, ಕಚೇರಿಗಳು ಆಯಾ ಪ್ರಾದೇಶಿಕ ಭಾಷೆಯನ್ನು ಬಳಸೋದು ಗಮನಿಸಿಕೊಳ್ಳಿ. ಈಗ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಅವರ ಒಂದು ಕಚೇರಿ ಅಲ್ಲಿ ಸಂಪೂರ್ಣ ಈಗ ಕರ್ನಾಟಕದಲ್ಲಿ ಬಂದು ಒಂದು ಸೆಂಟ್ರಲ್ ಗೌರ್ಮೆಂಟಿನ ಒಂದು ಆಫೀಸು ನಾವು ಹಿಂದಿಯಲ್ಲದೆ ಬೇರೆ ಯಾವುದೂ ಮಾತಾಡಲ್ಲ, ವ್ಯವಹಾರ ಎಲ್ಲ ಹಿಂದಿಯಲ್ಲೇ ಮಾಡ್ತೀವಿ ಅಂತಂದ್ರೆ ಹಳ್ಳಿಗರಿಗೆ ಹಿಂದಿ ಗೊತ್ತಿಲ್ಲ, ಅಲ್ಲಿ ಹಿಂದಿ ನಾವು ಹೋಗುದು ಬೇಡ ಅಂದ್ರೆ ಯಾರು ಕೂಡ ಅವರನ್ನ ತಮ್ಮ ವೃದ್ಧ ಸೇರಿಸಿಕೊಳ್ಳಲು ಯಾವುದೋ ಅಂತ ಅನ್ಕೊಂಡು ಅಂದ್ರೆ ಸಪರೇಟ್ ಆಗಿ ದ್ವೀಪವಾಗಿ ಬದುಕ್ತಾರೆ ವಿನಃ ಅವರು ಜನರೊಂದಿಗೆ ಮಿಂಗಲಾಗಲಿಕ್ಕೆ ಸಾಧ್ಯ ಇಲ್ಲ, ಬೆರೀಲಿಕ್ಕೆ ಸಾಧ್ಯತೆ ಇಲ್ಲ. ಇವರು ಅವರನ್ನು ಬೇರೆಯಲ್ಲ, ಅವರು ಇವರನ್ನು ಬೇರೆ. ಹಾಗಾಗಿ ದ್ವೀಪಗಳಂತೆ ಅವರಿಗೆ ಬದುಕಬೇಕಾಗ್ತದೆ ವಿನಃ ಅದರಿಂದ ಏನು ಲಾಭ ಆಗುವುದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ತಮ್ಮಷ್ಟಕ್ಕೆ ದ್ವೀಪಗಳಾಗಿ ನಿಂತಿದೆ. ವಿಮಾನದಲ್ಲಿ ಮೊದಲ ಸಲ ಪ್ರಯಾಣ ಮಾಡಲು ಬಂದಿದ್ದ ನನ್ನ ಮಿತ್ರರೊಬ್ಬರು ಬೆಂಗಳೂರು ವಿಮಾನ ನಿಲ್ದಾಣದಲ್ಲಿ ನನ್ನನ್ನು ಕೇಳಿದರು, ಇದೇನು ಸರ್, ನಾವು ಎಲ್ಲಿದ್ದೇವೆ? ಇಲ್ಲಿ ಒಂದು ಕನ್ನಡ ಅಕ್ಷರವೇ ಕಾಣಿಸುವುದಿಲ್ಲವಲ್ಲ? ನಾನಂದೆ, ಕಾಣಿಸದೆ ಏನು? ಅಲ್ಲಿ ನೋಡಿ, ಕಕ್ಕಸ್ಸಿನ ಮೇಲೆ ಕನ್ನಡದಲ್ಲಿ ಹೆಂಗಸರು ಗಂಡಸರು ಎಂದು ಬರೆದಿದ್ದಾರೆ. ಅಂದ್ರೆ ಟಾಯ್ಲೆಟ್ಗೆ ಹೋಗಲು ಹೆಂಗಸರಿಗೆ ಗಂಡಸರಿಗೆ ಅಂತೇಳಿ ಯಾರು ಮಾರ್ಕ್ ಹಾಕಿದ್ದಾರಲ್ಲ, ಅಲ್ಲಿ ಮಾತ್ರ ಕನ್ನಡದ ಅಕ್ಷರವನ್ನು ತೋರಿಸಿದ್ದಾರೆ. ಇದು ಕೇಂದ್ರ ಸರ್ಕಾರ ಕನ್ನಡಕ್ಕೆ ತೋರಿಸಿದ ಮರ್ಯಾದೆ. ಇದು ಆ ಕಾಲದಲ್ಲಿ ವಿದ್ಯಾರ್ಥಿಗಳೇ ಪಠ್ಯದಲ್ಲಿ ಇರುವಂತದ್ದನ್ನೇ ಈಗ ಎಲ್ಲಾ ಕಡೆ ಕನ್ನಡದಲ್ಲೂ ಕೂಡ ಇದೆ ಅನ್ಕೊಳ್ತೀನಿ ನಾನು. ಬೆಂಗಳೂರಲ್ಲಿ ಇಲ್ಲ, ಕರ್ನಾಟಕದಲ್ಲಿ ಇದು ಕರ್ನಾಟಕದಲ್ಲಿ ನಮಗೆ ಹೀಗೆ ಬೆಂಗಳೂರು ವಿಮಾನ ನಿಲ್ದಾಣ ಕನ್ನಡದಲ್ಲಿ ಸೂಚನೆಗಳಿಲ್ಲದಿದ್ದರೆ ಬೆಂಗಳೂರು ವಿಮಾನ ನಿಲ್ದಾಣ ಅದು ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರಿನ ವಿಮಾನ ನಿಲ್ದಾಣದಲ್ಲಿ ಕನ್ನಡದಲ್ಲಿ ಸೂಚನಾ ಫಲಕಗಳಿಲ್ಲದಿದ್ದರೆ ಇನ್ನು ಯಾವ ಕಡೆ ಇರಲು ಸಾಧ್ಯ? ವಿಮಾನ ನಿಲ್ದಾಣದ ಎಲ್ಲ ಪ್ರಕಟಣೆಗಳು ಪ್ರಾದೇಶಿಕ ಭಾಷೆಗಳಲ್ಲಿ ಇರುವುದು ಅಗತ್ಯ. ಅಂದ್ರೆ ಪ್ರಾದೇಶಿಕ ಅಂದ್ರೆ ಆ ಊರಿನ ಆ ಪ್ರದೇಶದ ಭಾಷೆಯಲ್ಲಿ ಇರಬೇಕು, ಅದು ಇರಬೇಕಾದ್ದು ಅಗತ್ಯ. ಇಂಗ್ಲಿಷ್ ಹಿಂದಿ ಬಾರದವರು ಈ ದೇಶದಲ್ಲಿ ವಿಮಾನ ಪ್ರಯಾಣ ಮಾಡಬಾರದು. ಹಾಗಾದ್ರೆ ಇಂಗ್ಲಿಷ್ ಹಿಂದಿ ಬರುವಂತವರು ಮಾತ್ರ ವಿಮಾನ ಪ್ರಯಾಣ ಮಾಡುದ? ಕನ್ನಡಿಗರು ಕೇವಲ ಕನ್ನಡ ಬರುವ ವಿಮಾನ ಪ್ರಯಾಣ ಮಾಡಲಿಕ್ಕೆ ಅನರ್ಹರೇ ಎನ್ನುವಂತ ಪ್ರಶ್ನೆಯಲ್ಲಿ ಮೂಡ್ತದೆ. ವಿಮಾನ ಪ್ರಯಾಣ ಮಾಡಬಾರದೆ? ಬೆಂಗಳೂರು, ಮಂಗಳೂರು, ಬೆಳಗಾವಿ ವಿಮಾನ ನಿಲ್ದಾಣಗಳಿಂದ ಹೊರಡುವ ಮತ್ತು ಅಲ್ಲಿಗೆ ಬರುವ ವಿಮಾನಗಳೊಳಗಿನ ಪ್ರಕಟಣೆಗಳು ಕೂಡ ಕನ್ನಡದಲ್ಲಿರಬೇಕು. ಇದೇನು ಬಹು ಖರ್ಚಿನ ಭಾರಿ ದೊಡ್ಡ ಕೆಲಸವಲ್ಲ. ಇದಕ್ಕೆ ತುಂಬಾ ಖರ್ಚೇನಾಗಲ್ಲ, ತುಂಬಾ ಏನು ಕಷ್ಟಪಡಬೇಕಾಗಿಲ್ಲ, ದೊಡ್ಡ ಕೆಲಸವಲ್ಲ. ಬಹುಭಾಷೆಗಳ ಈ ರಾಷ್ಟ್ರದಲ್ಲಿ ನಾವು ಒಡೆಯದೆ ಬಾಳಬೇಕಾದರೆ ಎಲ್ಲ ಭಾಷೆಗಳ ಸಮಾನ ಬಳಕೆ, ಎಲ್ಲ ಭಾಷೆಗಳಲ್ಲಿ ಸಮಾನ ಗೌರವ ಅತ್ಯಗತ್ಯ. ಎಲ್ಲ ಪ್ರತಿಯೊಂದಕ್ಕೂ ಕೂಡ ಆಯಾಯ ಪ್ರದೇಶಕ್ಕಿದ್ದಂಥ ಭಾಷೆ ನಾವು ಗೌರವಿಸಬೇಕು, ಅದಕ್ಕೆ ಮನ್ನಣೆಯನ್ನು ಕೊಟ್ಟು ಉನ್ನತವಾದ ಸ್ಥಾನಮಾನವನ್ನು ಕೊಡುವಂಥದ್ದು ಅತ್ಯಗತ್ಯವಾಗಿದೆ. ಕೇಂದ್ರ ಸರ್ಕಾರದ ಕಚೇರಿ ಯಾವ ರಾಜ್ಯದಲ್ಲಿರುತ್ತದೆಯೋ ಆ ರಾಜ್ಯದ ಭಾಷೆಯನ್ನು ಅದು ಅಲ್ಲಿನ ಜನರೊಂದಿಗೆ ಮತ್ತು ಸರ್ಕಾರದೊಂದಿಗೆ ಬಳಸಬೇಕು. ಈಗ ಕೇಂದ್ರ ಸರ್ಕಾರದ ಕಚೇರಿಯಲ್ಲಿದ್ದರೆ ಅವರು ಬರೀ ಹಿಂದಿ ಅಲ್ಲ, ಕರ್ನಾಟಕದಲ್ಲಿ ಕನ್ನಡದಲ್ಲಿ, ತಮಿಳುನಾಡಿನಲ್ಲಿದ್ದರೆ ತಮಿಳಿನಲ್ಲಿ, ಕೇರಳದಲ್ಲಿದ್ದರೆ ಮಲಯಾಳಂ ಅಲ್ಲೂ ಕೂಡ ವ್ಯವಹಾರ ಮಾಡುವಂತ ಒಂದು ಮನೋಭಾವವನ್ನು ಅವರು ಬೆಳೆಸಿಕೊಳ್ಳಬೇಕು. ಹಾಗಿದ್ರೆ ಮಾತ್ರ ಅದು ಯಶಸ್ವಿಯಾಗ್ತದೆ. ಆ ರಾಜ್ಯದಲ್ಲಿರುವ ಕೇಂದ್ರ ಸರ್ಕಾರದ ನೌಕರರು ಆ ರಾಜ್ಯದ ಭಾಷೆಯನ್ನು ಬಲ್ಲವರಾಗಿರಬೇಕು. ಕರ್ನಾಟಕದಲ್ಲಿ ಆ ಕೇಂದ್ರ ಸರ್ಕಾರದ ಕಚೇರಿ ಇದ್ರೆ ಆ ಕಚೇರಿಯಲ್ಲಿ ಕೆಲಸ ಮಾಡುವವರಿಗೆ ಕನ್ನಡ ಕಡ್ಡಾಯವಾಗಿ ಬರಬೇಕು ಎನ್ನುವಂತಹ ನಿಯಮವನ್ನು ಮಾಡಬೇಕು. ಹಾಗಿದ್ದವರು ಕನ್ನಡಿಗರೊಂದಿಗೆ ವ್ಯವಹರಿಸುತ್ತಾರೆ ಎಂದು ರಾಜಮನ್ನಾರ್ ಸಮಿತಿಯ ವರದಿ ಹೇಳಿದೆ. ರಾಜಮನ್ನಾರ್ ಎನ್ನುವ ಒಂದು ಸಮಿತಿ ಇದರಲ್ಲಿ ಆ ರೀತಿಯಾಗಿ ಅಂದ್ರೆ ಕೇಂದ್ರ ಸರ್ಕಾರದ ಕರ್ನಾಟಕದಲ್ಲಿ ಇರುವಂತಹ ಕೇಂದ್ರ ಸರ್ಕಾರದ ಕಚೇರಿಗಳಲ್ಲಿ ಕನ್ನಡ ಬರುವಂತವ್ರು ಇರಬೇಕು. ಈಗ ಆಯಾಯ ರಾಜ್ಯದಲ್ಲಿ ಕೆಲಸ ಮಾಡುವಂತ ಕೇಂದ್ರ ಸರ್ಕಾರದ ನೌಕರರಾಗಿದ್ರೆ ಅವರಿಗೆ ಆಯಾಯ ರಾಜ್ಯದ ಭಾಷೆಗಳು ಬರಬೇಕು ಎನ್ನುವಂತ ಒಂದು ಶಿಫಾರಸನ್ನು ಮಾಡ್ತಾರೆ. ಆದುದರಿಂದ ಈ ಭಾಷೆಯ ಸಮಸ್ಯೆ ಕೇಂದ್ರ ರಾಜ್ಯಗಳ ಸಂಬಂಧದಲ್ಲಿ ಬಹಳ ಮುಖ್ಯ ವಿಷಯವಾಗಿದೆ. ಈ ಭಾಷೆ ಎರಡೂ ಕಡೆ ಗೊತ್ತಿದ್ರೆ ಮಾತ್ರ ಆ ಸಂಬಂಧ ಮೈತ್ರಿ ಚೆನ್ನಾಗಿರುತ್ತದೆ ಅಂತ ಹೇಳಿ ಹೇಳ್ತಾರೆ. ರೈಲ್ವೆ, ಅಂಚೆ ಮತ್ತು ತಂತಿ ಇಲಾಖೆಗಳು ಪ್ರಾದೇಶಿಕ ಭಾಷೆಗಳ ಮೇಲೆ ಸಾಕಷ್ಟು ಮಲತಾಯಿ ಧೋರಣೆ ಬೆಳೆಸಿಕೊಂಡಿದೆ. ಒಂದು ರೈಲ್ವೆ ಇಲಾಖೆ, ಅಂಚೆ ಇಲಾಖೆ ಮತ್ತು ತಂತಿ ಇಲಾಖೆಗಳು ಇವರು ಯಾವತ್ತೂ ಇಂಗ್ಲಿಷ್ ಹಿಂದಿ ಬಿಟ್ಟರೆ ಮತ್ತು ಉಳಿದೆಲ್ಲ ಭಾಷೆಗಳ ಬಗ್ಗೆ ಮಲತಾಯಿ ಧೋರಣೆ, ಸ್ಟೆಪ್ ಮದರ್ ಅಂತ. ಮಲತಾಯಿ ಅಂದ್ರೆ ಈ ಮಲತಾಯಿ ಆದಂತವಳು ತನ್ನ ಅಂದ್ರೆ ಮಲತಾಯಿ ಅಂದ್ರೆ ಈಗ
ನಮ್ಮ ತಂದೆಯ ಎರಡನೇ ಹೆಂಡತಿ ಅವಳು ನಮಗೆ ಮಲತಾಯಿ ಕಲಿಸ್ಕೊಳ್ತಾಳೆ ಇದ್ರೆ ಗೊತ್ತಾಯ್ತಾರೆ. ಮಲತಾಯಿ ಕಲಿಸ್ಕೊಳ್ತಾಳೆ. ಅವಳು ಯಾವತ್ತೂ ಕೂಡ ನಮ್ಮನ್ನು ತನ್ನ ಮಕ್ಕಳಂತೆ ನೋಡ್ಕೊಳ್ಳೋದಿಲ್ಲ, ಏನೋ ಸವತಿಯ ಮಕ್ಕಳಂತೆ ನೋಡ್ಕೊಳ್ತಾರೆ. ಅದಕ್ಕೆ ಮಲತಾಯಿ ಧೋರಣೆ ಅಂತ ಹೇಳುವಂಥದ್ದು. ಹೀಗೆ ಕೇಂದ್ರ ಸರ್ಕಾರದ ಈ 3 ಇಲಾಖೆಗಳು, ರೈಲ್ವೆ, ಅಂಚೆ ಮತ್ತು ತಂತಿ ಇಲಾಖೆಗಳು. ರೈಲ್ವೆ ಗೊತ್ತು, ಅಂಚೆ ಗೊತ್ತು. ತಂತಿ ಅಂದ್ರೆ ಟೆಲಿಗ್ರಾಮ್ ಎಲ್ಲ ಉಂಟಲ್ಲ, ಅದಕ್ಕೆ ತಂತಿ ಇಲಾಖೆ, ದೂರವಾಣಿ ಇತ್ಯಾದಿಗಳೆಲ್ಲ ತಂತಿ ಇಲಾಖೆಗಳಲ್ಲಿ ಬರ್ತದೆ. ಇವುಗಳು ಪ್ರಾದೇಶಿಕ ಭಾಷೆಯ ಮೇಲೆ ಮಲತಾಯಿ ಧೋರಣೆಯನ್ನೇ ತೋರ್ತಾರೆ. ಅವರು ಅಲ್ಲಿ ಪ್ರಾದೇಶಿಕ ಭಾಷೆಗೆ ಇಂಪಾರ್ಟೆನ್ಸ್ ಕೊಡಲ್ಲ, ಯಾವತ್ತು ಹಿಂದಿ ಇಂಗ್ಲಿಷ್ಗೆ ಮಾತ್ರ ಇಂಪಾರ್ಟೆನ್ಸ್ ಕೊಡ್ತಾರೆ. ಕನ್ನಡ ನಾಡಿನ ಸಣ್ಣ ಪುಟ್ಟ ಊರುಗಳಲ್ಲಿರುವ ರೈಲ್ವೆ ಸ್ಟೇಷನ್ಗಳಲ್ಲಿ ಕೂಡ ಇಂಗ್ಲಿಷ್ ಹಿಂದೂಗಳೇ ರಾರಾಜಿಸಿದರೆ ನಾವು ನಮ್ಮ ದೇಶದಲ್ಲಿದ್ದೇವೆಂಬ ಭಾವನೆ ಯಾರಲ್ಲಾದರೂ ಕೂಡ ಬರಲು ಸಾಧ್ಯವೇ? ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ನಂತಹ ಸಂಸ್ಥೆಗಳು, ಬ್ಯಾಂಕ್ಗಳು ಮತ್ತು ಕೇಂದ್ರಾಡಳಿತ ಯಾವ ಸಂಸ್ಥೆಗಳಿಗೆ ಹೋದರೂ ನಾವು ಪರದೇಶಗಳೆಂಬ ಭಾವನೆ ಬರುತ್ತದೆ. ಎಲ್ಲಿಯವರೆಗೆ ಈ ಸಂಸ್ಥೆಗಳಲ್ಲಿ ನಮ್ಮದೇ ಭಾಷೆಗಳ ಬಳಕೆಯಾಗುವುದಿಲ್ಲವೋ ಅಲ್ಲಿಯವರೆಗೆ ಈ ಸಂಸ್ಥೆಗಳು ಜನಜೀವನದಿಂದ ಹೊರಗೆ ಉಳಿಯುತ್ತದೆ. ಎಲ್ಲಿವರೆಗೆ ಈ ಸಂಸ್ಥೆಗಳು ಆ ಜನರ ಭಾಷೆಯನ್ನು ಬಳಸ್ತಾರೋ ಆವಾಗ ಆ ಸಂಸ್ಥೆ ನಮ್ಮದು ಅಂತೇಳಿ ಜನಗಳು ಅದನ್ನು ಸ್ವೀಕರಿಸ್ತಾರೆ. ಆ ಜನರ ಭಾಷೆಯನ್ನು ಬಳಸದೇ ಇದ್ದರೆ ಅದು ಜನಜೀವನದಿಂದ ದೂರವಾಗಿ ಉಳಿಯುತ್ತದೆ ವಿನಃ ಜನಜೀವನಕ್ಕೆ ಹತ್ತಿರವಾಗುವುದಿಲ್ಲ. ಎಲ್ಲಾ ಸೂಚನೆಗಳು, ಎಲ್ಲಾ ಫಾರಂಗಳು, ಎಲ್ಲಾ ಬರವಣಿಗೆ ವ್ಯವಹಾರಗಳು ಕ್ರಮವಾಗಿ ಪ್ರಾದೇಶಿಕ ಭಾಷೆ, ಹಿಂದಿ ಮತ್ತು ಇಂಗ್ಲಿಷಲ್ಲಿ ಇರಬೇಕು. ಇದು ತ್ರಿಭಾಷಾ ಸೂತ್ರದ ಬಳಕೆ. ಈ ಸರ್ಕಾರಿ ಆದೇಶಗಳೆಲ್ಲೂ ಕೂಡ ಹಿಂದಿ, ಇಂಗ್ಲಿಷ್ ಜೊತೆಗೆ ಆ ಪ್ರಾದೇಶಿಕ ಭಾಷೆಯಲ್ಲಿ ಇರಲೇಬೇಕು ಎಂಬಂಥದ್ದು ತ್ರಿಭಾಷಾ ಸೂತ್ರದ ಲಕ್ಷಣ. ವರದಿ ಆ ರೀತಿ ಇರುತ್ತದೆ. ಹೀಗೆ ಈ ಒಂದು ಭಾಷೆ ಹೇಗೆ ಪ್ರಾದೇಶಿಕ ಭಾಷೆಗೆ ಮನ್ನಣೆ ಕೊಡಬೇಕು, ಹೇಗೆ ಅದಕ್ಕೆ ಅದರ ಉಳಿವಿಗೋಸ್ಕರ ಹೋರಾಡಬೇಕು, ಕೇಂದ್ರ ಸರ್ಕಾರಕ್ಕೆ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬೇಕು ಎನ್ನುವುದರ ಬಗ್ಗೆ ಈ ಪತ್ರದಲ್ಲಿ ಅವರು ಈ ರೀತಿಯಾಗಿ ಹೇಳ್ತಾರೆ. ಇನ್ನೂ ತುಂಬಾ ಹಲವಾರು ಸೂಚನೆಗಳನ್ನು ಕೊಡ್ತಾರೆ. ಅದನ್ನು ಮುಂದಿನ ತರಗತಿಯಲ್ಲಿ ತಿಳಿಸ್ತೇನೆ ಅಂತ ಹೇಳ್ತಾ ಈ ಕ್ಲಾಸಿಗೆ ನಾನು ನಿಲ್ಲಿಸ್ತಾ ಇದ್ದೀನಿ. ಮುಂದಿನ ತರಗತಿಯಲ್ಲಿ ಇದೇ ಪಾಠದ ಮುಂದುವರಿದ ವಿದ್ಯಾರ್ಥಿಗಳೇ ಧನ್ಯವಾದಗಳು.